ಈ ಇರಾನ್ ಇಸ್ರೇಲ್ ವಾರಿಂದ ಎಲ್ಲರೂ ಪೆಟ್ರೋಲ್ ಪ್ರೈಸಸ್ ಜಾಸ್ತಿ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡ್ತಿದ್ರೆ ನಿಜವಾದ ಪ್ರೈಸ್ ಜಾಸ್ತಿ ಆಗೋದು LPG ಗ್ಯಾಸಿಗೆ. ಯಾವುದಾದ್ರೂ ಆಲ್ಟರ್ನೇಟಿವ್ ಹುಡುಕಿ, ಎಲೆಕ್ಟ್ರಿಕ್ ಇಂಡಕ್ಷನ್ ಇಸ್ ದ ಬೆಟರ್ ಅನ್ಸುತ್ತೆ. ನೋಡಿ 80 to 90% ನಮಗೆ ಮಿಡಲ್ ಈಸ್ಟ್ ಇಂದಾನೆ ಗ್ಯಾಸ್ ಬರ್ತಿತ್ತು. ಇವಾಗ ಇಂಡಿಯಾದಲ್ಲಿ 20 to 30 days ವರೆಗೂ ಆಗುವಷ್ಟು ಸ್ಟಾಕ್ ಇದೆ. ಅದಾದ್ಮೇಲೆ ಏನ್ ಕತೆ? ಕ್ರೂಡ್ ಆಯಿಲ್ ವಿಷಯದಲ್ಲಿ ಈ ತರ ಆಗಲ್ಲ. ನಮಗೆ ಬೇರೆ ಕಡೆಯಿಂದ ಬೇಕಾದ್ರೂ ಕ್ರೂಡ್ ಆಯಿಲ್ ನ ತರಿಸಬಹುದು. ಫಾರ್ ಎಕ್ಸಾಂಪಲ್ ರಷ್ಯಾದಿಂದ ತರಿಸಬಹುದು. ರಷ್ಯಾದಿಂದ ಈಗ ನಾವು ತರಿಸಿದ್ರು ನಮ್ಗೆ ಯಾವುದೇ ತರ ಸ್ಯಾಂಕ್ಷನ್ ಇಲ್ಲ ಅಂತ ಅಮೆರಿಕ ಟ್ವೀಟ್ ಮಾಡಿದೆ. ಅದು 30 days ವರೆಗೂ ಮಾತ್ರ. ಅದಕ್ಕೂ ಒಂದು ಕಂಡೀಷನ್ ಬೇರೆ ಹಾಕಿದ್ದಾರೆ. ಆಲ್ರೆಡಿ ಓಷನ್ ಅಲ್ಲಿ ಇರೋ ಅಂತ ಆಯಿಲ್ ನ ಮಾತ್ರ ನೀವು ತರಿಸ್ಕೋಬಹುದು, ಹೊಸದಾಗಿ ಆರ್ಡರ್ ಕೊಡಂಗಿಲ್ಲ ಅಂತ. ಇದಕ್ಕೆ ಇಂಡಿಯಾ ಒಪ್ಕೊಂಡೈತೆ. ಕಾಂಗ್ರೆಸ್ ಪಾರ್ಟಿ ಸಡನ್ ಆಗಿ ಡೈರೆಕ್ಟ್ ಆಗಿ ಟ್ವೀಟ್ ಮಾಡೈತೆ. ಎಷ್ಟೋ ತನಕ ಈ ಬ್ಲಾಕ್ ಮೈನು ಓನ್ ಡಿಸಿಷನ್ ತಗೊಳಕ್ಕಾಗಲ್ಲ ನಿಮ್ಮ ಕೈಲಿ ಅಂತ. ಈ ಇರಾನ್ ಏನು ಮಾಡೋ ಕೆಲಸ ಇಲ್ವಾ? ಇದು ಏನು ಬ್ಲಾಕ್ ಮಾಡ್ಕೊಂಡು ಕುಂತೈತೆ ಅಂದ್ರೆ 2 ಪಾರ್ಟ್ ಮಾಡ್ಬಿಡೋಣ ಅಂತ ಒಂದು ಪ್ಲಾನ್ ಬೇರೆ ಆಗ್ತೈತೆ. ಬ್ಲಾಕ್ ಮಾಡಿರೋದು ಒಂದ್ ಕಡೆ ಆದ್ರೆ ಇನ್ನೊಂದು ಎಷ್ಟೊಂದು ನ್ಯೂಸ್ ಆರ್ಟಿಕಲ್ಸ್ಗಳಲ್ಲಿ ರಿಪೋರ್ಟ್ ಕೂಡ ಬರ್ತೈತೆ. ಕೆಲವು ದೇಶಗಳಿಗೆ, ಫಾರ್ ಎಕ್ಸಾಂಪಲ್ ಏಷ್ಯನ್ ಕಂಟ್ರೀಸ್ಗೆ, ಚೈನಾ, ಇಂಡಿಯಾ, ಸಿಂಗಾಪುರ್ ಇವ್ರಿಗೆಲ್ಲ, ಜಪಾನ್ ಇವ್ರಿಗೆಲ್ಲ ಓಪನ್ ಮಾಡ್ತೀವಿ ಸ್ಟೇಟ್ ಆಫ್ ಹಾರ್ಮಸ್ನ. ಇನ್ನು ಬೇರೆ ಯುರೋಪ್ ಕಂಟ್ರೀಸ್ಗಳಿಗೆ ಓಪನ್ ಮಾಡಲ್ಲ, ಅದು ಕ್ಲೋಸ್ ಆಗಿರುತ್ತೆ ಅಂತ. 2 ಪಾರ್ಟ್ ಆಗಿ ಡಿವೈಡ್ ಮಾಡೋಣ, World War II ಮಾಡೋಣ, ನಾವು ಹೋಗೋದು ಹೋಗ್ತೀವಿ, ಜೊತೆ ಇವ್ರನ್ನು ಕರ್ಕೊಳ್ಳೋಣ ಅಂತ ಪ್ಲಾನ್ ಆಗ್ತವ್ರು ಇರೋನವರು. ನಿಮ್ಗೆ ಅನ್ಸುತ್ತೆ ಇದೇನಾಗ್ಬೋದು ಅಂತ ಕಮೆಂಟ್ ಮಾಡಿ.